ಇವತ್ತು ನಾವು ಮಂಗಳೂರಿಗೆ ಬಂದಿದ್ದೇವೆ. ಇದು ಉಂಟು ದೀಪದ ಎಣ್ಣೆ ಎಲ್ಲ ಉಂಟಲ್ಲ, ಇಲ್ಲಿ ಸಖತ್ ಪ್ರೈಸಿ ಆಗಿರುತ್ತೆ. ಬಟ್ ಊರಲ್ಲಿ ನೋಡಿ 166 ರುಪೀಸ್ 162 ರುಪೀಸ್ಗೆ ದೀಪಂ ಎಣ್ಣೆ ಸಿಗುತ್ತೆ. ಡಿಮಾರ್ಟ್ ಅಲ್ಲಿ ಉಂಟಲ್ಲ, ನೀವು ಯಾವಾಗ್ಲೂ ಬೈ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ನೋಡಿ ಪ್ರೈಸ್ ಅನ್ನೆಲ್ಲ. ನೆಕ್ಸ್ಟ್ ನಾನ್ ಬೈ ಮಾಡಿದ್ದು ಫ್ಲಾಕ್ ಸೀಡ್ಸ್ ಅಂತ. ಇದೊಂದು ತುಂಬಾ ಹಳೆ ರೆಸ್ಟೋರೆಂಟ್. ನಾನ್ ಹೇಳ್ಬೇಕಾದ್ರೆ ನಾವು ಡಿಮಾರ್ಟ್ಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ನಾವು ಬ್ಯಾಗ್ ಗಳನ್ನು ರೆಸ್ಟೋರೆಂಟ್ ಒಂದು ಡ್ರಾಬ್ಯಾಕ್ ಏನಂದ್ರೆ, ಭಾರತ್ ಮಾಲ್ ಅಲ್ಲಿ ನಾವು ಮೂವಿ ಟಿಕೆಟ್ ಬುಕ್ ಮಾಡಿದ್ವಿ ಜೈ ಸಿನಿಮಾ ನೋಡ್ಲಿಕ್ಕೆ. ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ, ಆದ್ರೆ ನಾವು ಸ್ವಲ್ಪ ಮೆಲ್ಲ ರೆಕಾರ್ಡ್ ಮಾಡಿದ್ದು. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಮಂಗಳೂರಿಗೆ ಬಂದಿದ್ದೇವೆ. ಆಗ ನಾವು ಮ್ಯಾಂಗ್ಳೂರಲ್ಲಿ ಡಿಮಾರ್ಟ್ ಉಂಟಂತೆ, ನಾವು ಅಲ್ಲಿಗೆ ಇವಾಗ ಹೋಗುದು. ಆಮೇಲೆ ಒಂದು ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ದೇವೆ 2:30ಗೆ ಮೂವಿ. ಸೊ ಇವಾಗ ಜಸ್ಟ್ ಆದದ್ದು 12:30, ಅದಕ್ಕೋಸ್ಕರ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೇವೆ. ಇದು ಡಿಮಾರ್ಟ್. ಒಂದು ದಿನ ಬರ್ತೀವಿ. ಕಿಕ್ಕಿ ವೇರ್ ಡಿಡ್ ಯು ಕಮ್? ಡ್ಯಾಡಿ ನನ್ನ ತಂದೆ ಹೊರಗಡೆ ಡಿಮಾರ್ಟ್ ವೇಟಿಂಗ್ ಏರಿಯಾದಲ್ಲಿ ಕೂತ್ರು, ಯಾಕಂದ್ರೆ ಅವರಿಗೆ ಒಳಗಡೆ ಬಂದು ಶಾಪಿಂಗ್ ಮಾಡುವ ಏನು ಇಂಟ್ರೆಸ್ಟ್ ಇಲ್ಲ. ಅದಕ್ಕೋಸ್ಕರ ನಾವು ಒಳಗಡೆ ಬಂದ್ವಿ, ಯಾಕಂದ್ರೆ ನಮಗೆ ಕೆಲವೊಂದೆಲ್ಲ ವಸ್ತುಗಳು ಬೇಕಿತ್ತು, ಲೈಕ್ ತೆಂಗಿನ ಎಣ್ಣೆ ಮತ್ತೆ ಕೆಲವೊಂದು ವಿಮ್ ಸೋಪ್, ಇದೆಲ್ಲ ನಮಗೆ ಫಾರಿನ್ಗೆ ತರಲಿಕ್ಕೆ. ಬ್ಯಾರಿನಲ್ಲಿ ಈ ಎಲ್ಲ ಐಟಮ್ಗಳಿಗೆ ತುಂಬಾನೇ ಪ್ರೈಸ್ ಉಂಟು, ಜಾಸ್ತಿ ಉಂಟು. ದೀಪದ ಎಣ್ಣೆ ಎಲ್ಲ ಉಂಟಲ್ಲ, ಇಲ್ಲಿ ಸಖತ್ ಪ್ರೈಸಿ ಆಗಿರುತ್ತೆ. ಬಟ್ ಊರಲ್ಲಿ ನೋಡಿ 166 ರುಪೀಸ್ 162 ರುಪೀಸ್ಗೆ ದೀಪಂ ಎಣ್ಣೆ ಸಿಗುತ್ತೆ. ಅದೇ ಸೇಮ್ ಎಣ್ಣೆ ಇಲ್ಲಿ ನೀವು ಕೇಳಿದ್ರೆ 250, ಇಲ್ಲಾದ್ರೆ ಅಪ್ರಾಕ್ಸಿಮೇಟ್ಲಿ 300 ರುಪೀಸ್ ತನಕ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ನಾವು 2 ಬಾಟಲ್ ದೀಪಂ ಎಣ್ಣೆ ಅಂತಂದ್ವಿ. ನಮ್ಗೆನೆ ಪ್ರೈಸ್ ನೋಡಿ ತುಂಬಾನೇ ಶಾಕ್ ಆಯ್ತು. ಬಟ್ ಈ ಡಿಮಾರ್ಟ್ ಅಲ್ಲಿ ಉಂಟಲ್ಲ, ನೀವು ಯಾವಾಗ್ಲೂ ಬೈ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ನೋಡಿ ಪ್ರೈಸ್ ಅನ್ನೆಲ್ಲ. ಕೆಲವೊಮ್ಮೆ ಸೇವ್ ಅಂತ ಬರ್ದದನ್ನು ತುಂಬಾ ಹೈಲೈಟ್ ಮಾಡಿ ಹಾಕ್ತಾರೆ, ಮತ್ತೆ ಆಕ್ಚುಯಲ್ ಪ್ರೈಸ್ ಅನ್ನು ಕೆಳಗಡೆ ಹಾಕ್ತಾರೆ. ಅದಕ್ಕೋಸ್ಕರ ತುಂಬಾ ಜಾಗೃತೆಯಾಗಿರಿ. ನೆಕ್ಸ್ಟ್ ನಾನ್ ಬೈ ಮಾಡಿದ್ದು ಫ್ಲಾಕ್ ಸೀಡ್ಸ್ ಅಂತ. ಇದನ್ನು ಅಗಸೆ ಬೀಜ ಅಂತ ಕೂಡ ಹೇಳ್ತಾರೆ. ನಾವು ಉಂಟಲ್ಲ ಇಲ್ಲಿ ತುಂಬಾನೇ ಯೂಸ್ ಮಾಡ್ತೇವೆ ಅಗಸೆ ಬೀಜದ್ದು ಜೆಲ್ ಅನ್ನು, ಫ್ಲಾಕ್ ಸೀಡ್ ಜೆಲ್. ಯಾಕಂದ್ರೆ ಇದು ಹೇರ್ ಫಾಲ್ಗೆ ತುಂಬಾನೇ ಒಳ್ಳೇದು. ಹಾಗೇನೆ ನಮ್ಮ ಫೇಸ್ಗೆ ಗ್ಲೋ, ಹಾಗೆ ಸ್ಕಿನ್ ಟೈಟ್ನೆಸ್ ಬೇಕಾದ್ರೆ ಈ ಜೆಲ್ ಅನ್ನು ನಿಮ್ಮ ಫೇಸ್ಗೆ ಕೂಡ ಅಪ್ಲೈ ಮಾಡಿ, ತುಂಬಾನೇ ಒಳ್ಳೇದು. ಆಮೇಲೆ ನನ್ನ ಪಾಪುಗೆ ಬೇಡದೆಲ್ಲ ವಸ್ತುಗಳು ಉಂಟಲ್ಲ ಬೇಗನೆ ಕಣ್ಣಿಗೆ ಕಾಣ್ತದೆ. ಅದರಲ್ಲಿ ಈ ಜೆಲ್ಲಿ ಚಾಕ್ಲೇಟ್ಸ್ ಕೂಡ ಒಂದು. ಇವಳು ಮಿಕ್ಸ್ಡ್ ಫ್ರೂಟ್ ಜೆಲ್ಲಿ ಚಾಕ್ಲೇಟ್ಸ್ ಕೂಡ ಬೈ ಮಾಡ್ಲಿದ್ಲು. ಇದಕ್ಕೆ ಜಸ್ಟ್ 40 ರುಪೀಸ್ ಇರಬೇಕು. ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್. ನಮ್ಮ ಬ್ಯಾರಿನಲ್ಲಿ ಉಂಟಲ್ಲ ಸೇಮ್ ಜೆಲ್ಲಿ ಚಾಕ್ಲೇಟ್ಸ್ ಮೀನ್ ಇಂಡಿಯನ್ ಮಾರ್ಟ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಅದರ ಪ್ರೈಸ್ ಡಬಲ್ ತ್ರಿಬಲ್ ಇರುತ್ತೆ. ನಂಗೆ ಗೊತ್ತುಂಟು ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇರುತ್ತೆ, ಮತ್ತೆ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಊರಲ್ಲಿ ಮ್ಯಾಗಿ ಮಸಾಲ ಅಂತ ಒಂದು 2 ರುಪೀಸ್ ಪ್ಯಾಕೆಟ್ ಬರುತ್ತೆ, ಅದನ್ನು ಇಲ್ಲಿ ಸೇಲ್ ಮಾಡ್ತಾರೆ. ಅದರ ಪ್ಯಾಕೆಟ್ ಇದು ಪ್ರೈಸ್ 20 to 30 ರುಪೀಸ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಎಲ್ಲ ಶಾಪಿಂಗ್ ಎಲ್ಲ ಆದ್ಮೇಲೆ ನಾವು ಬಂದದ್ದು ತಾಜ್ ರೆಸ್ಟೋರೆಂಟ್ಗೆ. ಇದೊಂದು ತುಂಬಾ ಹಳೆ ರೆಸ್ಟೋರೆಂಟ್. ನಾನು ಹೇಳ್ಬೇಕಾದ್ರೆ ನಾವು ಡಿಮಾರ್ಟ್ಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ನಾವು ಬ್ಯಾಗ್ಗಳನ್ನು ಲಾಕ್ ಮಾಡಿ ಹೋಗ್ಬೇಕು. ನಾವು ಏನಾದ್ರೂ ಒಂದು ಕ್ಯಾರಿ ಬ್ಯಾಗ್ ಇಟ್ಕೊಂಡ್ರೆ ಅದಕ್ಕೆ ಇನ್ನೊಂದು ಬ್ಯಾಗ್ ಹಾಕಿ, ಅವರದ್ದು ಡಿಮಾರ್ಟ್ನವರ ಬ್ಯಾಗ್ ಹಾಕಿ ಅದಕ್ಕೆ ಲಾಕ್ ಮಾಡಿ ಕೊಡ್ತಾರೆ. ನಂಗೆ ಗೊತ್ತಿಲ್ಲ ಯಾಕೆ ಇಲ್ಲಿ ಹೀಗೆ ಮಾಡ್ತಾರೆ ಅಂತ. ಹಾಗೇನೆ ಯಾವ್ದಾದ್ರು ಇಲ್ಲಿ ಹಾಸ್ಪಿಟಲ್ಸ್ಗೆಲ್ಲ ಹೋದ್ರೆ ನಾವು ಚಪ್ಪಲಿಯನ್ನೆಲ್ಲ ಹೊರಗಡೆ ಬಿಟ್ಟು ನಾವು ಹೋಗ್ಬೇಕು. ಕ್ಲೋತ್ ಶಾಪ್ಸ್ಗೆ ಹೋದ್ರೆ ಅಲ್ಲಿ ನಾವು ಚಪ್ಪಲಿಯನ್ನು ಹೊರಗಡೆ ಇಟ್ಟು ಹೋಗ್ಬೇಕು. ಎಲ್ಲಿ ಅನ್ನ ಬಡಿಸ್ತಾರೆ ನೋಡಿ, ಅಲ್ಲಿ ನಾವು ಚಪ್ಪಲಿಯನ್ನು ಬಿಟ್ಟು ಹೋಗ್ಬೇಕಂತ ಇಲ್ಲ. ಬಟ್ ಕ್ಲೋತ್ ಶಾಪ್, ಹಾಸ್ಪಿಟಲ್ ಎಲ್ಲಾ ಕಡೆಯಲ್ಲೂ ಉಂಟಲ್ಲ, ನೀವು ಚಪ್ಪಲಿಯನ್ನು ತೆಗೆದು ಹೊರಗಡೆ ಇಟ್ಟು ಬನ್ನಿ ಅಂತ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಎಲ್ಲಾ ಕಡೆನೂ ಹೀಗೆ ಅಂತ. ಈ ರೆಸ್ಟೋರೆಂಟ್ ಒಂದು ಡ್ರಾಬ್ಯಾಕ್ ಏನಂದ್ರೆ ತುಂಬಾನೇ ವೇಟ್ ಮಾಡಿಸ್ತಾರೆ. ಆರ್ಡರ್ ತಗೊಳ್ಳಿಕ್ಕೆ ಯಾರು ಕೂಡ ಬರಲ್ಲ. ಒಂದು ವೇಟರ್ ಹತ್ರ ನಾವು ಕೇಳಿದ್ವಿ ನಮ್ಗೆ ಆರ್ಡರ್ ಪ್ಲೇಸ್ ಮಾಡ್ಲಿಕ್ಕೆ ಉಂಟು, ಅವರು ಹೋಗಿ ಹೇಳಿದ್ರು ಕೂಪನ್ ತಗೊಂಡು ಬನ್ನಿ ಅಂತ. ಕೂಪನ್ ತಗೊಂಡು ಬಂದು ಕೂತಾದ್ಮೇಲೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ನೀವ್ ಯಾಕೆ ಕೂಪನ್ ತಗೊಂಡು ಬಂದದ್ದು, ಯಾರು ಹೇಳಿದ್ದು ಅಂತ. ಅವರು ಹೇಳಿದಂತ ಹೇಳಿದಕ್ಕೆ ಇಲ್ಲಿ ಕೂಪನ್ ಇದು ಅಗತ್ಯ ಇಲ್ಲ, ಹೀಗೆ ತುಂಬಾನೇ ಉಂಟಲ್ಲ ರೂಢ್ ಆಗಿದ್ರು ಅಲ್ಲಿದು ವೇಟರ್ಸ್. ಅಷ್ಟೊಂದು ಕರೆಕ್ಟ್ ಆಗಿ ರಿಪ್ಲೈ ಕೊಡ್ತಾ ಇರ್ಲಿಲ್ಲ. ಒಮ್ಮೆ ಅಲ್ಲಿಂದ ಎದ್ದು ಹೋಗುವ ಅಂತ ಮನ್ಸಾಯ್ತು. ಮತ್ತೆ ಆರ್ಡರ್ ಏನು ಮಾಡಿ ಆಗಿದ್ದಲ್ಲ, ಮತ್ತೆ ಯಾಕೆ ಅನ್ನಕ್ಕೆ ಅವಮಾನ ಮಾಡೋದು ಅಂತ ನಾವು ಊಟ ಮಾಡಿ ಬಂದ್ವಿ. ಊಟ ಏನು ಅಷ್ಟೊಂದು ಸೂಪರ್ ಆಗಿರ್ಲಿಲ್ಲ, ಅವರೇಜ್ ಆಗಿತ್ತು.
ನೆಕ್ಸ್ಟ್ ನಾವು ಬಂದದ್ದು ಭಾರತ್ ಮಾಲ್ಗೆ. ಭಾರತ್ ಮಾಲಲ್ಲಿ ನಾವು ಮೂವಿ ಟಿಕೆಟ್ ಬುಕ್ ಮಾಡಿದ್ವಿ ಜೈ ಸಿನಿಮಾ ನೋಡಲಿಕ್ಕೆ. ಜೈ ಸಿನಿಮಾನ ನಾವು ಒಮ್ಮೆ ನೋಡುವ ಅಂತ ಅನ್ಕೊಂಡಿದ್ವಿ ಉಡುಪಿಯಲ್ಲಿ, ಬಟ್ ನಾವು ಜೈ ಸಿನಿಮಾ ನೋಡಲಿಲ್ಲ. ದರ್ಶನಿದು ಒಂದು ಮೂವಿ ಇತ್ತು, ಅದನ್ನು ನೋಡಿದ್ವಿ. ಅದು ಮಾತ್ರ ತುಂಬಾ ಬೋರ್ ಇತ್ತು. ಜೈ ನೋಡಿ ಬಂದ ಉಂಟಲ್ಲ, ನನ್ನ ದೊಡ್ಡಮ್ಮ ಅವರೆಲ್ಲ ಹೇಳಿದ್ದು ತುಂಬಾನೇ ಚೆನ್ನಾಗಿ ಉಂಟು, ತುಂಬಾ ಫನ್ನಿ ಆಗಿ ಉಂಟು ಅಂತ. ಅದಕ್ಕೆ ನಾನು ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದೆ, ಅವರು ಕೂಡ ಓಕೆ ಅಂತ ಹೇಳಿದ್ರು. ತುಂಬಾ ವರ್ಷ ಆಗಿತ್ತು ಅವರು ಕೂಡ ಥಿಯೇಟರ್ ಅಲ್ಲಿ ಮೂವಿ ನೋಡಿ. ಪಯಣ ಜೈ ಮೂವಿ ನೋಡ್ಲಿಕ್ಕೆ ಇಡುವಲ್ಲ ತಿಟಿ ಇಡಿಯಾಲೆ ಇನ್ನೊಂದು ಫೋಟೋ ತೆಗೆದುಕೊಳ್ಳಿ. ರೆಸ್ಟೋರೆಂಟಿಂದ ಇವಾಗ ನಾವು ಭರತ್ ಸಿನಿಮಾಸ್ಗೆ ಬಂದ್ವಿ. ಪಾಪು ಮಲಗಿದ್ದಾಳೆ. ನಾವಿವಾಗ ಜೈ ಮೂವಿ ನೋಡ್ಲಿಕ್ಕಂತು. ಇವಾಗ 2:15ಗೆ ಸ್ಟಾರ್ಟ್ ಆಗ್ತದೆ. ಇನ್ನೊಂದು 15 ಮಿನಿಟ್ಸ್ ಇದ್ದು 15 ಮಿನಿಟ್ಸ್ ಆದಮೇಲೆ ಮೂವಿ. ಓ ಮೈ ಗಾಡ್, ಸೀಟ್ ನಂಬರ್ ಉಂಟಾ? ಎದುರ್ದು ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ, ಆದ್ರೆ ನಾವು ಸ್ವಲ್ಪ ಮೆಲ್ಲ ರೆಕಾರ್ಡ್ ಮಾಡಿದ್ದು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠಾ ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ तव शुभ नामे जागे तव शुभ आशीष मांगे जय जय मंगलदायक जय हे भारत भाग्य विधाता ಮೂವಿ ತುಯ್ಯದೆ Yes. ಮೂವಿ ನೈಸ್ ಇತ್ತನೆ. ಗಮ್ಮತ್ತಾಗ್ತದೆ. ಚಂದ ಆಯ್ತಾ? ಒಳ್ಳೇದಿತ್ತಾ? ಒಳ್ಳೆ ಪಿಕ್ಚರ್ ಅಲ್ವಾ? ಫೈನಲಿ ಆಯ್ತು. ಜೈ ಒಳ್ಳೇದಿತ್ತು ಪಿಕ್ಚರ್, ಒಳ್ಳೇದಿತ್ತು. ತುಂಬಾನೇ ಕಾಮಿಡಿ ಇತ್ತು, ಚೆನ್ನಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಸ್ಟೋರಿ ಕೂಡ ಇತ್ತು, ಚಂದ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮದೊಂದು ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ತೇಜು ಅಫಿಷಿಯಲ್ ಆ್ಯಂಡ್ ತ್ರಿಷಿಕಾ ರಾಜ್ ಅಂತ. ಫ್ರೀಕ್ವೆಂಟ್ಲಿ ನಾವು ಆ ಪೇಜಲ್ಲಿ ಫನ್ನಿ ಕಂಟೆಂಟ್ಸ್ ಎಲ್ಲ ಹಾಕ್ತೀವಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಹೀಗೇನೆ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ನಮ್ಮ ಜೊತೆ ಸದಾ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you for watching me.